ಇದು ಗಂಡುಗಲಿ ವಂಶದ ಪುಸ್ತಕ. ಓಬಿರಾಯನ್ ಕಾಲದ್ದು. 2 ಶತಮಾನಗಳ ಹಿಂದೆ ನಡೆದದ್ದು. ಹಾಗಾದ್ರೆ ನಮ್ಮ ಇತಿಹಾಸ ಎಲ್ಲ ಇದ್ರಲ್ಲೇ ಇದೆ ಅಂತ ಆಯ್ತು. ಹೌದು ಕಣೆ, ನಮ್ಮ ಗಂಡುಗಲಿ ವಂಶ ಎಲ್ಲಿ ಶುರುವಾಯ್ತು, ಯಾಕೆ ಶುರುವಾಯ್ತು ಅನ್ನೋದೆಲ್ಲ ಇದರಲ್ಲಿದೆ. ಯಾಕೆ ಶುರು ಆಯ್ತು ಅಂತೆ? ನನ್ನ ಮಗನ್ನ ನಿನಗೆ ಪರಿಚಯ ಮಾಡಿಸ್ಕೊಡಕ್ಕೆ. ಬರೀ ಪರಿಚಯ ಮಾಡಿಸ್ಕೊಟ್ಬಿಟ್ರೆ ಸಾಕ? ಓಲ್ಗ ಡಂಗುರ ಏನು ಬೇಡ್ವಾ? ಚಂಪ ತಲೆ ಹಟ್ಟೆ ಮಾಡ್ಬೇಡ, ಸುಮ್ನೆ ಕೂತ್ಕೊಳ್ಳೆ. ನೀನ್ ಹೇಳಮ್ಮ. ಶ್ರೀರಂಗ ಅನ್ನೋನು ದೊಡ್ಡ ಪಾಳೆಗಾರನಾಗಿದ್ದ. ಅವನ ಫೋಟೋ ಇಲ್ಲಿದೆ ನೋಡಿ. ನಮ್ಮ ಅಣ್ಣಕ್ಕೆ ತರನೇ ಇದ್ದಾರೆ. ಆದರೆ ಇವನು ಹಳೆ ಶತಮಾನದವನು. ಮಾತೃಶ್ರೀ ರಂಗಮ್ಮನವ್ರೆ, ಮಾಡೋದಕ್ಕೆ ಏನು ಕೇಮಿಲ್ಲ ಅಂತ ಯಾವ್ದೋ ಪುರಾಣದ ಪುಸ್ತಕ ತಗೊಂಡು ಕೂತ್ಬಿಟ್ಟಿದ್ದೀರಾ? ಏನ್ ಯಜಮಾನ್ರೆ, ಶ್ರೀರಂಗ ಅನ್ನೋರ್ ಫೋಟೋ ನೋಡಿ, ಸೇಟ್ ನಿಮ್ ತರನೇ ಇದಾರೆ. ನೋಡು, ಇವನ ಹೌದಲ್ವೇ? ಸ್ವಲ್ಪ ಚಿಕ್ಕಮ್ಮಿ ನನ್ನಂಗೆ ಅವನೇ. ಅಲ್ಲ ಅಣ್ಣಯ್ಯ, ಅವನ್ ಹಾಗೆ ನೀನಿದ್ಯಾ? ದೇವರು ಕೊಟ್ಟ ತಂಗಿ, ಅಪ್ಪ ಕೊಟ್ಟ ಅಣ್ಣ. ಸ್ವಲ್ಪ ತೆಪ್ಪಗಿದ್ದು ಬಿಡೆ. ಹೌದು ಬಾಸ್, ನಿಮ್ ತರನೇ ಇದಾರೆ. ಏನ್ ಡಬಲ್ ಆಕ್ಟಿಂಗ್? ಅದು ನಮ್ದು ತಲತಲಾಂತರದಿಂದ ಒಂದು ತಲೆಮಾರಲ್ವಾ, ಹಂಗಾಗಿ ಪಡಿ ಹಚ್ಚು ಅನ್ನೋದು ಹಂಗಂಗೆ ಉಳ್ಕೊಂಡ್ ಬಂದ್ಬಿಟ್ಟಿದೆ. ಈ ಶ್ರೀರಂಗ ಅನ್ನೋನು ಮಹಾನ್ ರಸಿಕ. ನಮ್ಮ ಯಜಮಾನ್ರೇನ್ ಕಡಿಮೆನಾ? ನೀ ಸ್ವಲ್ಪ ಸುಮ್ಮನೆ ಇರೇ. ಅದು ಮಾತೃಶ್ರೀ ರಂಗಮ್ಮನವರೇ, ರಸಿಕ ಅನ್ನೋ ಪದ ಕೇಳ್ಬಿಟ್ಟು ನಮ್ಮ ಮನಸ್ಸು ಜಾಗೃತವಾಗ್ಬಿಡ್ತು. ಅವನ ಸಾಧನೆಗಳು ಏನೇನು ಅಂತ ಸ್ವಲ್ಪ ವಿವರಿಸಿ ಹೇಳಿ. ಹೇಳ್ಬೇಕು ಅಂತಿದ್ದೆ, ಆದ್ರೆ ಯಾಕೋ ಮನಸ್ಸಿಲ್ಲ. ಪುರುಸೊತ್ತ ಆದಾಗ ಹೇಳ್ತೀನಿ ಬಿಡು. ಬಾಸ್, ಇವಾಗ ಸೈಟ್ ನೋಡ್ಕೊಂಡ್ ಬಂದ್ವಲ್ಲ, ತುಂಬಾ ಲಿಟಿಗೇಷನ್ಸ್ ಇದೆ ಬಾಸ್. ಬೆಂಕಿ ಇಕ್ಕುವ ಆ ಸೈಟ್ಗೆ ಏನು ಮನುಷ್ಯರಾಗಿ ಹುಟ್ಟಿದ ಮೇಲೆ ಹೊಲ ಮನೆ ಸೈಟು ಮಕ್ಕಳು ಇವೇನಾ? ಆಸಕ್ತಿ ಅನ್ನೋದು ಇರಬೇಕು. ಅಲ್ಲ, ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಥೇಟ್ ನನ್ನ ಆಗಿರೋ ಆ ಶ್ರೀರಂಗನ ಫೋಟೋ ನೋಡಿದ ಮೇಲೆ ಮನಸ್ಸಲ್ಲದು ಏನೋ ಒಂಥರ ಕಸಿಬಿಸಿ ಆಗ್ತಾ ಇದೆ. ಥೇಟ್ ನಂತರನೇ ಅವನು ಹೆಂಡತಿ ಜೊತೆ ಹೇಗೆ ಜೀವನ ನಡೆಸ್ತಾ ಇದ್ದ, ಅದು ಹೇಗೆ ರಾಜ್ಯಭಾರ ಮಾಡ್ತಾ ಇದ್ದ ಅನ್ನೋದನ್ನು ತಿಳ್ಕೊಬೇಕು ಅಂತ ಆಸಕ್ತಿ ಅನ್ನೋದು ಹಂಗಂಗೆ ಕೆರಳ್ತಾ ಇದೆ ಕಣವ. ಡೋಂಟ್ ವರಿ ಬಾಸ್, ನಿಮ್ಮನ್ನ ಶ್ರೀರಂಗ ಮಾಡಿ ಆ ಕಾಲಕ್ಕೆ ಕರ್ಕೊಂಡು ಹೋಗ್ತೀನಿ. ಮಾಯಾವತಿ, ಒಂದು ಮಾತು ಅಂತ ಆಡಿದ ಮೇಲೆ ಅದಕ್ಕೊಂದು ಅರ್ಥ ಅಂತ ಇರಬೇಕು. ಚೋಡ್ತೀನಿ ಅಂತ ನೀನು ಈ ತರ ಎಲ್ಲ ಚೋಡಬಾರ್ದು. ಪ್ಯಾಂಟು ಟಿ ಶರ್ಟ್ ಹಾಕೊಂಡು ಟೇಬಲ್ ಮೇಲೆ ಕೂತಿರೋ ನನ್ನನ್ನ 200 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದೆಲ್ಲ ನಿನ್ ಕೈಯಿಂದ ಸಾಧ್ಯನಾ? ನೋಡ್ತಾ ಇರಿ ಬಾಸ್, ಆ ಶ್ರೀರಂಗ ಹೇಗ್ ರಾಜ್ಯಭಾರ ಮಾಡ್ತಿದ್ದ ಅನ್ನೋದು ನಿಮ್ಮ ಅನುಭವಕ್ಕೆ ಬರ್ಬೇಕು. ಹಾಗೆ ಮಾಡ್ತೀನಿ. ಮಾಯಾವತಿ, ಕರ್ಕೊಂಡು ಹೋಗೋದು ಹೋಗ್ತೀಯಾ, ನನ್ನನ್ನು ಪರ್ಮನೆಂಟ್ ಆಗಿ ಅಲ್ಲೇ ಬಿಟ್ಗಿಟ್ಟಿಯಾ. ಆದಷ್ಟು ಬೇಗ ಕರ್ಕೊಂಡು ಬಂದ್ಬಿಡು, ಇಲ್ಲ ಅಂದ್ರೆ ನನ್ನ ವಾಸ್ತವದ ಆಸ್ತಿ ಪಾಸ್ತಿಗಳೆಲ್ಲ ನರಿನಾಯಿಗಳ ಪಾಲಾಗ್ತದೆ. ಯೋಚನೆ ಮಾಡ್ಬೇಡಿ ಬಾಸ್, ನೀವು ಸಾಕು ಅಂದಿದ ತಕ್ಷಣ ನಿಮ್ನ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಮತ್ತೆ ಆಗ್ತಡ, ಕರ್ಕೊಂಡು ಹೋಗು. ಹಾಗಿದ್ರೆ ನನ್ನೇ ನೋಡ್ತಾ ಇರಿ. ಝೂಮ್ ಬರಾಬರ್ ಝೂಮ್. ಅಬೇ, ಏನಿದೇನಿದು ಮಾಯೆ? ನನ್ನ ಅಂತಃಪುರದಲ್ಲಿ ಭಾರಿ ಬದಲಾವಣೆ ಆಗಿರುವುದಲ್ಲ. ಎಲ್ಲೋ ಮಲಗಿದ್ದ ನನ್ನನ್ನು ಹೊತ್ತು ತಂದು ಇಲ್ಲಿ ಮಲಗಿಸಿದಂತ ಪುಣ್ಯ ಯಾರು? ಒಂದು ಎಕ್ಕಚ್ಛತ್ ರಾತ್ರಿಯಲ್ಲಿ ಇಷ್ಟೊಂದು ಬದಲಾವಣೆಯಾಗಲು ಸಾಧ್ಯವೇ? ಅಭೆ, ಯಾರಲ್ಲಿ? ಯಾರು ಇಲ್ಲ, ನೀನೇ ಬರಲೇ. ಯಾರದ್ದು ಸದ್ದು? ನಾನ್ ಕಣ ಪದ್ದು. ಯಾವನೇ ಪುಣ್ಯ? ಇದೇನಣ್ಣ ಈ ವೇಷ? ಅಭೆ, ಯಾರ ಅಪ್ಪಣೆಯೂ ಇಲ್ಲದೆ ಏಕಾಏಕಿ ನನ್ನ ಅಂತಃಪುರದ ಒಳಗೆ ಕಾಲಿಟ್ಟಿರುವೆಯಲ್ಲ, ಕುನ್ನಿ, ಯಾರು ನೀನು? ಅಣ್ಣಯ್ಯ, ನಾನು ನಿನ್ನ ದೇವರು ಕೊಟ್ಟ ತಂಗಿ. ಇನ್ನೊಮ್ಮೆ ತಂಗಿ ಗಿಂಗಿ ಒಂದು ಪದಪ್ರಯೋಗ ಮಾಡಿದ್ದೇ ಆದಲ್ಲಿ ನಿನ್ನ ಜುಟ್ಟನ್ನು ಕತ್ತರಿಸಿ ಕತ್ತೆಯ ಬಾಯಿಗೆ ತುರುಕಿ ಬಿಟ್ಟೆ. ಯಾರು ನಿನ್ನ ಅಣ್ಣ? ನೀನೇ ಪಾಂಡುರಂಗ. ಯಾವನವನು ಪುಣ್ಯ ಪಾಂಡುರಂಗ? ನಾನು ಶ್ರೀರಂಗ. ನೀನೇ ಅಣ್ಣಯ್ಯ ಪಾಂಡುರಂಗ, ನಾನು ನಿನ್ ತಂಗಿ ಪಲ್ಲವಿ. ಓ, ಈಗ ನಮಗೆ ಒಂದೊಂದಾಗಿ ಎಲ್ಲವೂ ಗೋಚರಿಸುತ್ತಿದೆ. ನಮ್ಮ ಗಂಡುಗಲಿ ವಂಶದ ಗಂಡು ಮಕ್ಕಳಿಗೆ 5 ಜನರನ್ನು ಕಟ್ಟಿಕೊಳ್ಳುವ ಅವಕಾಶವಿದೆ. ಹಾಗಾಗಿ ನಮ್ಮ ಅಪ್ಪನವರು ಹುಟ್ಟಿದ ಮಕ್ಕಳ ಲೆಕ್ಕವನ್ನು ಇಟ್ಟಿಲ್ಲ ಎಂದು ಗೋಚರಿಸುತ್ತಿದೆ. ಬಹುಶಃ ನೀನು ನಮ್ಮ ಚಿಕ್ಕಮ್ಮನ ಮಗಳಿರಬೇಕು. ಆಯ್ತು, ನಾನು ನಿನ್ನನ್ನು ತಂಗಿ ಎಂದು ಒಪ್ಪಿಕೊಂಡಿದ್ದೇನೆ. ಇದನ್ನು ಇಟ್ಟಿಕೊ. ರಾಜವಂಶಕ್ಕೆ ಸೇರಿದವಳು ಎಂದ ಮೇಲೆ ರಾಜ ಹುಡುಗಿಯಲ್ಲಿರಬೇಕು. ಇದು ಯಾವುದು? ಕೋತಿ ಆಡಿಸುವ ವೇಷ, ಬಿಚ್ಚಿ ಬಿಸಾಕು. ಅಣ್ಣಯ್ಯ, ಇದೀಗಿನ ಫ್ಯಾಷನ್. ನಿಂತರ ನಾಟಕ ಡ್ರೆಸ್ ಹಾಕೊಳ್ಳೋಕ್ಕಾಗತ್ತಾ? ಇನ್ನೊಮ್ಮೆ ಇಂಥ ಅಪ್ರಬುದ್ಧ ಮಾತುಗಳನ್ನು ಆಡಿದಲ್ಲಿ ತಂಗಿ ಎನ್ನುವುದನ್ನು ಮರೆತು ಅಪ್ಪಳಿಸಿಬಿಟ್ಟನು ಕಮಂಗಿ. ಅಯ್ಯೋ, ನಮ್ಮ ಅಣ್ಣಂಗೇನೋ ಆಗೋಗಿದೆ. ಮೊದಲು ಡಾಕ್ಟರ್ ಕರ್ಸ್ಬೇಕು. ನನ್ನ ಅಧೀನದಲ್ಲೇ 108 ನಾಟಿ ವೈದ್ಯರು, 1008 ವೈದ್ಯ ಪುಂಗವರು ದಿನಗೂಲಿ ಕೆಲಸವನ್ನು ಮಾಡುತ್ತಿರುವಾಗ ಈ ಕಾಂಜಿ ಪಿಂಜಿ ಡಾಕ್ಟರ್ಗಳ ಅವಶ್ಯಕತೆ ನನಗಿಲ್ಲ. ಯಾವಲ್ಲಿ? ಯಾರು ಇಲ್ಲ. ಏರಲೆ ಕಾಲಘಟ್ಟದಲ್ಲಾದ ಬದಲಾವಣೆಯನ್ನು ಕಂಡು ನಮಗೆ ಶ್ರೀರಂಗ ಆಶ್ಚರ್ಯವಾಗುತ್ತಿದೆ. ಯಾವುದೇ ಕಾರಣಕ್ಕೂ ಹಿಡಿದದ್ದನ್ನು ಬಿಡಬಾರದು, ಬಿಟ್ಟದ್ದನ್ನು ಹಿಡಿಯಬಾರದು. ಎಲ್ಲ ಶ್ರೀರಂಗನ ಇಚ್ಛೆ. ಜೈ ಗಂಡುಗಲೇಶ್ವರ. ಈ ಜಗತ್ತಲ್ಲಿ ಅತಿ ದೊಡ್ಡ ಮೆಂಟ್ಲು ಅಂದ್ರೆ ನಮ್ಮ ಅಣ್ಣನೇ. ಅದಕ್ಕೆ
ಅಣ್ಣ ಸಾಕಷ್ಟು ಬದಲಾಗ್ಬಿಟ್ಟಿದ್ದಾನೆ. ಅದ್ಯಾವ್ದೋ ವಿಚಿತ್ರವಾದ ಡ್ರೆಸ್ ಹಾಕೊಂಡು ಈ ಮನೆ ಯಾರ್ದು, ಇಲ್ಲಿಗೆ ನಾನು ಹೇಗ್ ಬಂದೆ, ನೀನ್ ಯಾರು ಅಂತ ನನಗೆ ಕೇಳ್ತಾನೆ. ಅಂದ್ರೆ ಹಬಿಗೆ ತಲೆ ಕೆಟ್ಟಿರೋದು ಗ್ಯಾರಂಟಿ. ನಿಮ್ಮನ್ ಯಾವಾಗ ಮದ್ವೆ ಆದ್ನೋ ಆವಾಗ್ಲೇ ತಲೆ ಕೆಟ್ಟಿತ್ತು, ಈಗ ಜಾಸ್ತಿ ಆಗಿದೆ. ಯಜಮಾನ್ರಿಗೆ ಏನಾಗಿದೆ ಅಂತ ನಾನ್ ನೋಡ್ಕೊಂಡ್ ಬರ್ತೀನಿ. ಸುಮ್ನೆ ಇರೆ, ನನ್ನನ್ನೇ ಯಾರು ಅಂತ ಕೇಳ್ದವ್ ನಿನ್ನನ್ ಬಿಡ್ತಾನ, ಹುಡ್ದು ಮುಕ್ಬಿಡ್ತಾನೆ. ಹೋಗ್ಲಿ ಬಿಡು, ನಿನ್ಗೇನ್ ಕಷ್ಟ. ಯಾವುದೀ ಮಾಯ ನನ್ನನ್ನು ಕವಿದಿರುವುದು? ನನ್ನ ಅರಮನೆಯ ಕಂಬಗಳಲ್ಲಿ, ಉಪ್ಪರಿಗೆಯಲ್ಲಿ, ನನ್ನ ಅಂತಃಪುರದಲ್ಲಿ, ನನ್ನ ಅಂತಃಪುರದ ಒಳಗೆ ಇರತಕ್ಕಂಥ ಆ ನನ್ನ ರಾಣಿ ಶ್ರೀವಾಣಿಯಲ್ಲಿ ಎಲ್ಲರೂ ಹಾಳಾಗಿ ಹೋಗಲಿ ಎಂದರೆ ಈ ಕಾವಲನ್ನು ಕಾಯುವ ಭಟರು ಕಣ್ಣಿಗೆ ಕಾಣಿಸುತ್ತಿಲ್ಲವಲ್ಲ? ಏನಾಗಿದೆ ಈ ನನ್ನ ಸಾಮ್ರಾಜ್ಯಕ್ಕೆ? ಏನು ಯಜಮಾನ್ರೆ, ಇಲ್ಲೇ ಇದೆಯಲ್ಲ ನಿಮ್ ಸಾಮ್ರಾಜ್ಯ. ಯಾವುದೀ ಮಿಟಕಲಾಗಿ ನಾನ್ ನಿಮ್ ಚಂಪಾಕಲಿ. ಕಲಿಯುಗದಲ್ಲಿ ನಾವು ಕಲಿಯುವುದು ಸಿಕ್ಕಾಪಟ್ಟೆ, ಅದರಲ್ಲಿ ಚಂಪಾಕಲಿಯೂ ಒಂದು. ಈ ದೇಶದಲ್ಲಿ ನೀವ್ ಥೇಟ್ ಮಹಾರಾಜನ್ ತರನೇ ಕಾಣ್ತಿದ್ದೀರಾ, ಆದ್ರೆ ಹಣೆ ಮೇಲೆ 2 ಕೊಂಬಿಟ್ಕೊಂಬಿಟ್ಟಿದ್ದೀರಾ. ಹೆಚ್ಚು ಮಾತಾಡಿದರೆ ಅದೇ ಕೊಂಬಿನಿಂದ ನಿನಗೆ ಇರಿದು ಕೊಂದೇನು? ನೀನು ಕೂಡ ಕಮ್ಮಿ ಏನಿಲ್ಲ. ಪುರುಷಕ್ಕೆ ತಿಂದು ಕೊಬ್ಬಿರುವ ರಾಜನರ್ತಕಿಯಂತೆ ನನ್ನ ಕಡೆಗೆ ಗೋಚರಿಸುತ್ತಿರುವೆ. ಎಲ್ಲಿ ಏನು? ಆ ನಿನ್ನ ಕಾಲ್ಗೆಜ್ಜೆ ಕೊಡ್ಸಿದ್ರೆ ಅದನ್ನ ಹಾಕೊಳಕ್ಕೆ. ನನಗೆ ಎದುರು ಉತ್ತರ ಕೊಟ್ಟರೆ ಅಪ್ಪಳಿಸಿಬಿಟ್ಟೆನು ಕಮಂಗಿ. ಹೌದು, ಈಗಿಂದೀಗಲೇ ಬಟ್ಟೆಗಳನ್ನು ಬಿಚ್ಚಿ ರಾಜನರ್ತಕಿಯ ಹುಡುಗಿಯಲ್ಲಿ ಬಾ. ಹೀಗೆ ಬರ್ತೀನಿ. ಯಾರಲ್ಲಿ ಪಾಂಡ್ರಗ ಫುಲ್ ಮೆಂಟ್ಲಾಗ್ಬಿಟ್ಟಿದ್ದಾನೆ ಕಣ. ಇವ್ರು ತಾಳೆ ಕುಡಿದ್ರೆ ಮಸಾಲೆ ದೋಸೆಗೆ 200 ರೂಪಾಯಿನಾರು ಗಿಟ್ಟುತ್ತೆ. ಹೇಳಿ ಮಹಾಪ್ರಭು, ಇದೇನು ನಿಮ್ಮ ಬಟ್ಟೆ? ಇದು ಒಂದು ಹುಟ್ಟೆ. ಅಹೋರಾತ್ರಿ ನನ್ನ ಅರಮನೆಯಲ್ಲಿ ಇಷ್ಟೊಂದು ಬದಲಾವಣೆಯಾಗಿರ್ಬೋದಲ್ಲ, ಇದಕ್ಕೆ ಕಾರಣವೇನು ಭಟನೆ? ಬದಲಾವಣೆ ಆಗಿರೋದು ಅರಮನೆ ಅಲ್ಲ, ನೀವು ಮಹಾಪ್ರಭು. ಮುಚ್ಚುವಾಯ್ತು. ಈ ಶ್ರೀರಂಗ ಪಾಳೆಗಾರ ಎಂದರೆ ಪ್ರಾಂತ್ಯಕ್ಕೆ ಪ್ರಾಂತ್ಯವೇ ಗಡಗಡ ನಡುಗುತ್ತದೆ. ಅಂತಹುದರಲ್ಲಿ ನೀನು ನನ್ನ ಎದುರಿಗೆ ಸುಳ್ಳನ್ನು ಬಗಳುತ್ತಿರುವ ಪುಣ್ಯ ಎಷ್ಟೇ ಆಗಲಿ, ನೀನು ಎಕ್ಕಶ್ಚಿತ್ ಕಾವಲು ಭಟ ಎನ್ನುವುದನ್ನು ಮರೆಯಲಿಲ್ಲ. ಎಲ್ಲಿ ಆ ನನ್ನ ರಾಣಿ ಶ್ರೀವಾಣಿ? ಅವಳನ್ನು ಬೇಗನೆ ಕರೆತನ್ನಿ, ಇಲ್ಲದಿದ್ದರೆ ನಿಂತ ನೆಲವನ್ನು ಕಾಲಿನಿಂದ ಗುದ್ದಿ ನೀರನ್ನು ಆಚೆ ಬರಿಸಿ ಆ ನೀರಿನಲ್ಲಿ ನಿಮ್ಮಿಬ್ಬರನ್ನು ಮುಳುಗಿಸಿ ಸಾಯಿಸಿಬಿಟ್ಟೆ. ಬಿಟ್ಲ ಬೇಗ ಕರೆದು ಬಿಡು. ಬೇಗ ಬನ್ನಿ ಜಾಜಿ ಅತ್ತಿಗೆ. ಅತ್ತಿಗೆ? ಯಾರು ನಿನ್ನ ಅತ್ತಿಗೆ? ನಿಮ್ಮ ಮಹಾರಾಣಿ ನಮ್ಮ ಅತ್ತಿಗೆ. ನಂಟನ್ನು ಬೆಳೆಸಿ ಗಂಟನ್ನು ಹೊಡೆಯಲು ಸಂಚು ಹೂಡಿದರೆ ನಿನ್ನ ಸರ್ವಾಂಗಗಳನ್ನು ಹಿಚಿಕಿ ಹೊಸಕಿ ಬಿಟ್ಟೆ. ಹಬಿ, ದಿಸ್ ಇಸ್ ಟೂ ಮಚ್. ಯಾವಳಿ ಹೊಸದಾಸಿ? ತಮ್ಮ ಪಟ್ಟದರಸಿ. ಮುಚ್ಚು ಬಾಯಿ ಚಾಂಡಾಲ. ಹೆಚ್ಚು ಮಾತಾಡಿದ್ರೆ ನನ್ನ ತಲೆಯಿಂದ ನಿನ್ನ ತಲೆಗೆ ಬರಸಿಡಿನಂತೆ ಅಪ್ಪಳಿಸಿಬಿಟ್ಟೆ. ಆ ನನ್ನ ರಾಣಿ ಶ್ರೀವಾಣಿಯಲ್ಲಿ, ಈ ಕಾಲ್ವರಿಸುವ ಗೋಣಿಯಲ್ಲಿ. ಹಬಿ, ಸುಮ್ನೆ ಹೀಗೆಲ್ಲ ಟಾಕ್ ಮಾಡಿದ್ರೆ ನಾನು ಸುಮ್ನೆ ಇರಲ್ಲ. ಯಾವುದೋ ಅನ್ಯ ಭಾಷೆಯನ್ನು ಹದವಾಗಿ ಮಿಶ್ರಣಗೊಳಿಸಿ ಮಾತಾಡುತ್ತಿರುವಳಲ್ಲ, ಇವಳೇನು ವಿದೇಶಿಯೇ? ಅಲ್ಲ, ಸ್ವದೇಶಿ. ಸ್ವಲ್ಪ ಹತ್ತಿರದಿಂದ ನೋಡಿ, ಈಕೆ ನಿಮ್ಮ ರಾಣಿ ಶ್ರೀವಾಣಿ. ಅಹೇ ಗಂಡುಗಳೇಶ್ವರ, ಯಾವುದೀ ಮಾಯ ನನ್ನನ್ನು ಕವಿದಿರುವುದು? ರಾಣಿ ರಾಣಿ ರಾಣಿ, ಏನಿದು ನಿನ್ನ ಹುಟ್ಟು? ರಾಜಭಟನೆ. ಹೇಳಿ ಮಹಾಪ್ರಭು. ಈಗಿಂದೀಗಲೇ ಈ ನನ್ನ ರಾಣಿಯನ್ನು ಅಂತಃಪುರಕ್ಕೆ ಹೊತ್ತೊಯ್ದು ಇವಳ ಉಡುಪುಗಳನ್ನು ಕಳಚಿ ರಾಣಿಯ ಉಡುಗೆಯಲ್ಲಿ ಕರೆತನ್ನಿ. ನೀವು ದ್ವಾರದ ಬಳಿಯೇ ನಾಯಿ ತರ ಕಾದಿತ್ತು ದಾಸಿಯರನ್ನು ಚೂಬಿಟ್ಟು ಆ ಕೆಲಸವನ್ನು ಮಾಡಿಸಿ ತೊಲಗಿ. ಮಹಾರಾಜರಿಗೆ ನಮಸ್ಕಾರ. ದಾಸಿ, ಈ ಸರಳ ಉಡುಪಿನಲ್ಲಿ ನೀನು ಸುಂದರವಾಗಿ ಗೋಚರಿಸುತ್ತಿರುವೆ. ಎಲ್ಲಿ ಎಲ್ಲಿ ನನ್ನ ರಾಣಿ ಶ್ರೀವಾಣಿ? ನಾನೇ ನಿಮ್ಮ ಶ್ರೀವಾಣಿ. ಮುಚ್ಚುವಾಯಿ ಅವಿವೇಕಿ. ನನ್ನ ರಾಣಿಯ ಪಲ್ಲಂಗಕ್ಕೆ ಲಗ್ಗೆ ಇಕ್ಕಲು ಯತ್ನಿಸಿದರೆ ನಿನ್ನನ್ನು ಬಿಸಿನೀರಿನ ಬುಕ್ಕಿಗೆ ತಳ್ಳಿ ಕ್ವಾತನೆ ಕುದಿಸಿಬಿಟ್ಟೇನು. ಮುಚ್ಚಯ್ಯ ಬಾಯಿ. ಯಾರು ಆ ಪದ ಪ್ರಯೋಗವನ್ನು ಮಾಡಿತ್ತು? ಅದು ದಾರಿ ಹೋಗೋ ದಾಸಿ. ಸದ್ಯಕ್ಕೆ ಅವಳನ್ನು ಬಿಟ್ಟೇನು. ಮುಂದೆಂದಾದರೂ ಇದೇ ತಪ್ಪು ನಡೆದಲ್ಲಿ ಹಿಂದೂ ಮುಂದೆ ನೋಡದೆ ನನ್ನ ಕಿರುಗತ್ತಿಯಿಂದ ಅವಳನ್ನು ಇರಿದಿರಿದು ಕೊಂದೇನು. ಮಗನೇ ಶ್ರೀರಂಗ, ಯಾರು ತಾಯಿ ನೀನು? ನಾನು ನಿನ್ನಮ್ಮ. ಮುಚ್ಚುವಾಯಿ ಹುಡುಗಿ, ಇನ್ನೊಮ್ಮೆ ಮಗ ಎಂಬ ಪದಪ್ರಯೋಗವನ್ನು ಮಾಡಿದ್ದೆ ಆದಲ್ಲಿ ಹಿಂದು ಮುಂದೆ ನೋಡದೆ ನಿನ್ನ ನಾಲಿಗೆಯನ್ನು ಸೀಳಿ ಮುದಿನಾಯಿಗೆ ಹಾಕಿಸಿಬಿಟ್ಟೇನು. ಎಚ್ಚರ. ಯಾಕೋ ಹೀಗೆ ಮಾತಾಡ್ತಾ ಇದ್ದೀಯಾ? ನಾನೇ ಕಣ ನಿನ್ನಮ್ಮ. ಓ, ಈಗ ನಮಗೆ ಎಲ್ಲವೂ ಒಂದೊಂದಾಗಿ ಅರ್ಥವಾಗುತ್ತದೆ. ನಮ್ಮ ಗಂಡುಗಲಿ ವಂಶದಲ್ಲಿ 5 ಜನರನ್ನು ಕಟ್ಟಿಕೊಳ್ಳುವ ಅವಕಾಶ ಇರುವುದರಿಂದ ನಮ್ಮ ಅಪ್ಪಾಜಿಯವರು ಹುಟ್ಟಿದ ಮಕ್ಕಳನ್ನು ಲೆಕ್ಕಕ್ಕಿಟ್ಟಿಲ್ಲ, ಕಟ್ಟಿಕೊಂಡ ಹೆಂಡರನ್ನು ಲೆಕ್ಕಕ್ಕಿಟ್ಟಿಲ್ಲ. ಬಹುಶಃ ಇವರು ಕೊನೆಯವರಿಲ್ಲ. ನಾನು ಮಾಡಿದ ತಪ್ಪನ್ನು ಮನುಷ್ಯ ಚಿಕ್ಕಮ್ಮ. ಅಮ್ಮನ್ನ ಚಿಕ್ಕಮ್ಮ ಅಂತೀಯಲ್ಲ, ನಾಚಿಕೆ ಆಗೋಲ್ವಿಲ್ಲ ನಿನಗೆ? ನಾನೇ ಕಣ ನಿನ್ನಮ್ಮ. ಯಾವುದೀ ಮಾಯ ನನ್ನನ್ನು ಕವಿದಿರುವುದು? ಗೊತ್ತಾಗಿ ಹೋಗಿತ್ತು. ಇಂದು ಬೆಳ್ಳಂಬೆಳಗ್ಗೆ ಆ ಜೋಡಿ ಜುಟ್ಟಿನ ತರಣಿಯೊಬ್ಬಳು ಬಂದು ನಾನು ನಿನ್ನ ಅಣ್ಣ ಎಂದು ಹೋದಳಲ್ಲ, ಬಹುಶಃ ಆ ಹುಡುಗಿಯ ತಾಯಿಯೇ ಇವರಿರಬೇಕು. ಅವಳಿಗೂ ನಾನೇ ಅಮ್ಮ, ನಿನಗೂ ನಾನೇ ಅಮ್ಮ ಕಣೋ.
ನಾನು ಬಾಯಿ ತುಂಬ ಚಿಕ್ಕಮ್ಮ ಎಂಬುವ ಪದವನ್ನು ಪ್ರಯೋಗ ಮಾಡಿದ್ರು ಕೂಡ ಇವರು ಅಮ್ಮ ಅಮ್ಮ ಎಂದು ಬಡಬಡಿಸುತ್ತಿರುವರಲ್ಲ, ಬಹುಶಃ ಇವರಿಗೆ ತಲೆ ಕೆಟ್ಟಿರಲಿ. ದಾಸಿ, ಈ ನನ್ನ ಚಿಕ್ಕಮ್ಮಳನ್ನು ವಿಶ್ರಾಂತಿ ಕೊಠಡಿಯಲ್ಲಿ ಕೂಡಿಟ್ಟು ಮುಂದೆ ಒಂದಿಷ್ಟು ಶೇಬು ಹೋಳುಗಳನ್ನು ಹೆಚ್ಚಿ ಬಿಸಾಕು ತಿಂದುಕೊಂಡು ತಣ್ಣಗೆ. ಸೇಬೆ ಸಾಕೆ, ದ್ರಾಕ್ಷಿ ಬೇಡವೆ? ಅವನ್ನ ನೀನು ಬಾಯಿಗೆ ಹಾಕು. ಮಹಾರಾಣಿ ಶ್ರೀವಾಣಿ, ನೀನು ನೋಡಲು ಹೆಚ್ಚು ಕಡಿಮೆ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿರುವೆ. ಈ ನಿನ್ನ ಗಲ್ಲಗಳು ಈಗ ತಾನೇ ಮಾಗಿರುವ ಬೇಸಿಗೆಯ ಮಾವಿನ ಹಣ್ಣಿನಂತೆ ಕಾಣಿಸುತ್ತಿವೆ. ಅದನ್ನೊಮ್ಮೆ ನಾನು ಗಿಣಿಯ ತರ ಕುಕ್ಕಿ ಕುಕ್ಕಿ ತಿನ್ನಲೆ? ಮಗನೇ, ಚಿಕ್ಕಮ್ಮನೆ, ರಾಜಸಭೆ ಅಂದ ಮೇಲೆ ಗಂಭೀರವಾಗಿ ನಡೆದುಕೊಳ್ಳಬೇಕು. ಈ ಸರಸ ಸಲ್ಲಾಪಗಳು ಏನೇ ಇದ್ದರೂ ಅಂತಃಪುರದಲ್ಲಿ ಮಾತ್ರ. ಅವರವರ ಆಸನಗಳನ್ನು ಅಲಂಕರಿಸಿ. ಬಟನೆ ಶುರುವಚ್ಚಿಕೋ. ಸದ್ದು, ಸಭೆ ಪ್ರಾರಂಭವಾಗುತ್ತಿದೆ. ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳನ್ನು ಅಲಂಕರಿಸಿ. ಬಲ್ಲು, ಇದು ರಾಜ್ಯಸಭೆ, ಹುಷಾರಾಗಿ ನೋಡ್ಕೊಂಡು ಕೂತ್ಕೋ. ಮುಚ್ಚು ಬಾಯಿ ಕೊಂಡಿ. ನನ್ನ ಸಹೋದರಿಯನ್ನು ಏಕವಚನದಿಂದ ಮಾತನಾಡಿಸುವುದನ್ನು ನಾನು ಸಹಿಸುವುದಿಲ್ಲ. ಬಟನೆ, ಇವನಿಗೊಂದು ಬಿಡು. ಏ ಬಲ್ಲು, ಎಪ್ಪಂಗ್ ಸ್ವಲ್ಪ ಹೇಳು ನಾನು ಯಾರು ಅಂತ. ಇನ್ನೊಂದು ಬಿಡು. ಅಣ್ಣಯ್ಯ ಯಾಕೆ ಅನ್ನಷ್ಟೊಳಗೋತ್ಯಾ? ಸಹೋದರಿ, ಎಕ್ಕಶ್ಚಿತ್ ಬಟನೊಬ್ಬ ನನ್ನ ತಂಗಿಯನ್ನು ಏಕವಚನದಿಂದ ಮಾತನಾಡಿಸುವುದು ಅಂದರೆ ನನಗಾಗಿ ಬರುವುದಿಲ್ಲ. ಆ ಸಚಿವೆ, ಇವತ್ತಿನ ವಿಷಯವೇ ಏನ್ ಹೇಳಲಿ ಪ್ರಭು, ಎಲ್ಲಾ ಕಡೆ ಕರ ಹೇರಿರುವುದೇ ಹೊರೆ. ಸಾರಿಗೆ, ಎಣ್ಣೆ, ಗ್ಯಾಸು ಎಲ್ಲವೂ ದುಬಾರಿಯಾಗಿದೆ. ಜನಸಾಮಾನ್ಯರು ರಾಜರಿಗೆ, ಮಾಂಡಲಿಕರಿಗೆ ಹಿಡಿ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅಭೆ, ನಮ್ಮ ಆಳ್ವಿಕೆಯಲ್ಲಿ ಎಲ್ಲವೂ ದುಬಾರಿಯೇ. ಕಟ ಸಚಿವರೇ, ಈ ವರದಿ ತಮಗೆ ಹೇಗೆ ಬಂದು ತಲುಪಿತು? ಗುಪ್ತಚಾರಿಣಿಯಂತೆ ಹೋಗಿ ನೋಡಿ ಬಂದೆ. ಎಲ್ಲ ಕಡೆ ಭೂ ಹಗರಣ, 2G ಸ್ಪೆಕ್ಟ್ರಮ್. ಅಭೆ, ಸಚಿವರೇ, ಈ ಭೂ ಹಗರಣ ಎಂದು ಪದ ಪ್ರಯೋಗ ಮಾಡಿದಿರಲ್ಲ, ಹಾಗೆಂದರೇನು? ಕಂಡವರ ಜಮೀನನ್ನ ರಾಜರೇ ಗುಳುಂ ಮಾಡಿ ತಮ್ಮದೇನು ತಪ್ಪಿಲ್ಲ ಎಂದು ರುಜುವಾತು ಪಡಿಸುವುದು. ಸಹಿಸಲಾಗದ ಘನಘೋರ ಅಪರಾಧ. ರಾಜನೆಂದರೆ ಅವನಿಗೆ ಪ್ರಜೆಗಳೆಲ್ಲ ಮಕ್ಕಳಿದ್ದಂತೆ. ಒಬ್ಬ ತಂದೆಯಾದವನು ಮಕ್ಕಳ ಜಮೀನನ್ನು ಕಬಳಿಸುವುದು ಎಂದರೇನು? ಈ ದೊಡ್ಡ ಮೀನು ಸಣ್ಣ ಮೀನ ಇನ್ನು ನೋಡದೆ ಮುಂದೆ ನೋಡದೆ ನುಂಗ್ದಂಗಾಯ್ತು. ಈ ಸ್ಟಕ್ರಮ್ ಅಂತ ಪದ ಪ್ರಯೋಗಿಸಿದೆಯಲ್ಲ, ಹಾಗೆಂದರೇನು? ಅದೊಂದು ರೀತಿಯ ತರಂಗಾಂತರದ ವ್ಯತ್ಯಾಸ. ಈ ವಾದ್ಯ ಬರುತ್ತದಲ್ಲ, ಜಲತರಂಗವೇ? ಹಾ, ಅದು ಬೇರೆ ಇದು ಬೇರೆ. ಮೊಬೈಲ್ ಟವರ್ಗಳಿರುತ್ತಲ್ಲ. ಸಚಿವೆ, ಸುಮ್ ಕೂತ್ಕೊಳ್ಳೆ, ಅದೇನು ಇದೇನು ಕೇಳ್ತಿರ್ಬೇಡ. ಯಾರದು ಮಾತನಾಡಿದ್ದು? ದಾರಿ ಹೋಗ ದಾಸಯ್ಯ. ಅವನು ಇನ್ನೊಮ್ಮೆ ಈ ಕಡೆ ಹಾದು ಹೋದಲ್ಲಿ ನನ್ನ ಕಿರುಗತ್ತೆಯಿಂದ ಅವನ ಕಿಬ್ಬೊಟ್ಟೆಯನ್ನು ಬಗೆಯುವನು ಎಂದು ಹೇಳಿ. ಅದಕ್ಕೆ ಸಂಬಂಧಪಟ್ಟಾಗೆ ಕೋಟಿ ಕೋಟಿ ಲಂಚಗಳನ್ನ ನುಂಗೋದೆ 2G ಸ್ಪೆಕ್ಟ್ರಮ್. ಸಚಿವೆ, ನೀನು ಹೇಳಿದ್ದು ನನಗೆ ಅಷ್ಟೊಂದು ಸಮರ್ಪಕವಾಗಿ ಅರ್ಥವಾಗಲಿಲ್ಲ. ಆದರೂ ನನ್ನ ಆಳ್ವಿಕೆಯಲ್ಲಿ ಅನ್ಯಾಯವಾಗಿದೆ ಎಂದು ನನಗೆ ಮನದಟ್ಟಾಗಿದೆ. ಅಭೆ, ಯಾರಲ್ಲಿ? ಇಲ್ಲೇ ಇದೀವಿ ಹೇಳಿದ್ರೆ. ಇಷ್ಟೆಲ್ಲ ಭ್ರಷ್ಟಾಚಾರಕ್ಕೆ ಕಾರಣೀಭೂತರಾದ ಎಲ್ಲಾ ಕಾರಣೀಕರ್ತರನ್ನು ಹಿಂದೆ ಮುಂದೆ ನೋಡದೆ ಎಳೆದು ತಂದು. ಚೆನ್ನಾಗಿ ಹೇಳಿದ್ರೆ, ಕೋರ್ಟೆ ಅವ್ರನ್ನ ಏನು ಮಾಡಕ್ಕಾಗಿಲ್ಲ ಅಂತದ್ರಲ್ಲಿ ನಾವು ಹೋಗೋನ್ ಕರ್ಕೊಂಬಂದ್ರೆ ನಿಮ್ ತಲೆ ಎಗರಿಸ್ತಾರೆ. ಮುಚ್ಚು ಬಾಯಿ. ನನ್ನನ್ನೇನು ಒಬ್ಬ ಸಾಮಾನ್ಯವಾದ ಪ್ರಜೆ ಎಂದು ಭಾವಿಸಿರುವಿಯಾ? ರಂಗ, ರಾಜ ಶ್ರೀರಂಗ. ನನ್ನ ಆಳ್ವಿಕೆಯಲ್ಲಿ ಲಂಚ ಪಡೆಯಬಾರದು. ಹಾಗಾಗಿ ನಾವು ಈಗಿಂದೀಗಲೇ ಒಂದು ರಾಜಾಜ್ಞೆಯನ್ನು ಹೊರಡಿಸುತ್ತಿದ್ದೇವೆ. ಏನಂತ? ಲಂಚ ಪಡೆದದ್ದು ರುಜುವಾತಾದಲ್ಲಿ ಅಂತವರನ್ನು ಕೂಡಲೇ ಗಲ್ಲಿಗೇರಿಸಲಾಗುವುದು ಅಂತ. ನೀನೇನಾದರೂ ಹಾಗೆ ಮಾಡಿದ್ದೆ ಆದಲ್ಲಿ ನೀನು ರಾಜ್ಯವಾಳುವುದಕ್ಕೆ ಪ್ರಜೆಗಳೇ ಇರಲ್ಲ. ಅಭೆ, ಪ್ರಭು, ಅರಮನೆಯಲ್ಲಿ ಆರಾಮಾಗಿರೋದ್ ಬಿಟ್ಟು ಯಾಕೆ ಹೀಗೆ ಬೀದಿಗೆ ಬಂದ್ಬಿಟ್ಟಿದ್ದೀರಿ? ಮುಚ್ಚು ಬಾಯಿ ಮೂರ್ಖ ಸಚಿವೆ. ನಾನೊಬ್ಬನೇ ಸುಖ, ಸಂತೋಷ, ಸಮೃದ್ಧಿ, ನೆಮ್ಮದಿ, ಲೋಲುಪತಿಗಳಿಂದ ಅರಮನೆಯಲ್ಲೇ ಇದ್ದು ಬಿಟ್ಟರೆ ಈ ನನ್ನ ರಾಜ್ಯದ ಪ್ರಜೆಗಳ ಕಷ್ಟ ಸುಖಗಳನ್ನು ವಿಚಾರಿಸುವವರಾದರೂ ಯಾರು? ಸಚಿವೆ, ಏಕಾಏಕಿ ಈ ನನ್ನ ನಗರ ಇಷ್ಟೊಂದು ಬದಲಾವಣೆಯನ್ನು ಕಂಡಿರುವುದಲ್ಲ. ನಾವೇನು ನಮ್ಮ ರಾಜ್ಯದಲ್ಲೇ ಇರಬೇವೆ ಅಥವಾ ಅನ್ಯ ರಾಜ್ಯಕ್ಕೆ ಏನಾದರೂ ದಾಳಿಯನ್ನು ಇಚ್ಚಿರಬೇಕು? ಇಲ್ಲ ಪ್ರಭು, ಇದು ನಮ್ಮ ರಾಜ್ಯನೇ, ನಿಮ್ಮ ಸಂಸ್ಥಾನನೇ. ಸಚಿವರೇ, ಈ ವಾದವನ್ನು ನಾನು ಒಪ್ಪುವುದಿಲ್ಲ. ಇದು ನನ್ನ ರಾಜ್ಯ ಎಂದಾದಲ್ಲಿ ಆ ನನ್ನ ಸಾಲುಮರಗಳಲ್ಲಿ, ನೀರಿನ ಅರವಟ್ಟಿಗೆಗಳಲ್ಲಿ, ಜಟಕ ನಿಲ್ದಾಣಗಳಲ್ಲಿ ಆ ನನ್ನ ರಾಣಿಯರ ಸ್ನಾನಗೃಹಗಳು ಎಲ್ಲಿ ಎಲ್ಲಿ ಎಲ್ಲಿ? ಇಲ್ಲ ಪ್ರಭು, ಈಗ ಎಲ್ಲಾನು ಬದಲಾಗಿದೆ. ಈ ಜಾಗಕ್ಕೆ ರಾಜರಾಜೇಶ್ವರಿ ನಗರ ಅಂತ ಹೆಸರಿಟ್ಟಿದ್ದಾರೆ. ಬಾಯಿಗೆ ಬಂದಂತೆ ಬಡಬಡಿಸಬೇಡಿ ಸಚಿವರೇ. ನಾನು ಈ ದೇಶದ ರಾಜ. ನನ್ನ ಅನುಮತಿ ಇಲ್ಲದೆ ಇದರ ಹೆಸರನ್ನು ಬದಲಾಯಿಸಿದಂತ ವ್ಯಕ್ತಿ ಯಾರು? ಅವನನ್ನು ಈ ಕೂಡಲೇ ಕರೆತನ್ನಿ. ನಿಮ್ಮನ್ ಕೇಳ್ಬೇಕು ಅಂತ ಯಾರಿಗೂ ಅನ್ನಿಸ್ಲೇ ಇಲ್ಲ ಪ್ರಭು. ನನಗದೆಲ್ಲ ಗೊತ್ತಿಲ್ಲ. ಈ ಕೂಡಲೇ ನನ್ನನ್ನು ದುರಹಂಕಾರದಿಂದ ದುರ್ಗುಟ್ಟಿ ನೋಡುತ್ತಿರುವ ಈ ಎಲ್ಲಾ ಮನೆಗಳನ್ನು, ಆನೆಗಳನ್ನು ಕರೆಸಿ ನೆಲಸಮಗೊಳಿಸಿ. ಆ ಪಕ್ಷ ಆನೆಗಳು ಸಿಕ್ಕದಿದ್ದಲ್ಲಿ ಫಿರಂಗಿಗೆ ಇವನನ್ನೇ ತುಂಬಿ ಉಡಾಯಿಸಿ ನೆಲಸಮಗೊಳಿಸಿ. ಹಾಗೆಲ್ಲ ಮಾಡೋದಕ್ಕಾಗಲ್ಲ ಪ್ರಭು. ಯಾಕೆ? ನೀವಿದ್ದಿದ್ದೆ 200 ವರ್ಷದ ಹಿಂದೆ. ನಾನು ಈಗ ಬದುಕುತ್ತಿರುವುದು ಅದೇ ಕಾಲಘಟ್ಟದಲ್ಲಿ. ಯಾರಲ್ಲಿ? ಪಕ್ಕದಲ್ಲೇ ಇದೀವಿ ಹೇಳಲೇ. ಅಧಿಕ ಪ್ರಸಂಗತನ ಮಾಡಿದೆಯೋ ಇದೇ ಈಟಿಯಿಂದ ಮೀಟಿ ಬಿಡುವೆ.
ಯಾರು ಅಲ್ಲಿ ನಿಂತು ಏನು ಮಾಡುತ್ತಿರುವ? ಅವನು ಜಮೀನನ್ನು ಪರಿಶೀಲನೆ ಮಾಡುತ್ತಿದ್ದಾನೆ ಪ್ರಭು. ಅದು ಆರಪ್ಪನ ಜಮೀನು ಎಂದು ಅವರು ಪರಿಶೀಲನೆ ನಡೆಸುತ್ತಿರುವನು. ಅವರಿಗೆ ಹೋಗಿ ಮಹಾಪ್ರಭುಗಳು ಕರೆಯುತ್ತಿರುವರು ಎಂದು ಬರಮಾಡಿ. 5 ಹೆಜ್ಜೆ ತಾನೆ, ನೀವೇ ಬಂದ್ಬಿಡಿ. ಮೂರ್ಖ, ಯಾರು ನೀನು? ನನ್ ಬಗ್ಗೆ ಆಗಿರ್ಲಿ, ನೀನ್ ಯಾರು? ಗಂಡಗಲಿ ವಂಶದ ದೊರೆ ಶ್ರೀರಂಗ. ಯಾವಾಗ ನಾಟಕ? ಜಾಸ್ತಿ ಅಧಿಕ ಪ್ರಸಂಗ ತರ ತೋರಿಸಿದ್ರೆ ನನ್ನ ಸೇವಕರನ್ನು ಬಿಟ್ಟು ನಿನ್ನ ರುಂಡ ಮುಂಡವನ್ನು ಬೇರ್ಪಡಿಸಿಬಿಟ್ಟೇನು ಎಚ್ಚರ. ಡೈಲಾಗ್ ಚೆನ್ನಾಗಿ ಹೇಳ್ತೀಯ. ಅದ್ ಸರಿ, ಗಂಡಸಿನ ವೇಷದಲ್ಲಿ ಇದ್ದಾಳಲ್ಲ, ಯಾರಳು? ಅಯ್ಯ, ಪ್ರಭು ಕೋಪ ಮಾಡ್ಕೋಬೇಡಿ, ನಾನು ಇವ್ರ ಸಚಿವೆ. ನಿಮ್ ನಾಟಕದ ಪ್ರಾಕ್ಟೀಸ್ ಏನಿದ್ರು ಆ ಕಡೆ ಮಾಡ್ಕೊಳ್ಳಿ, ನನ್ ಜಾಗದಲ್ಲಿ ಬೇಡ. ಮೊಚ್ಚು ಬಾಯಿ ಅವಿವೇಕಿ. ಇಡೀ ಪ್ರಾಂತ್ಯಕ್ಕೆ ಪ್ರಾಂತ್ಯವೇ ನನ್ನದು ಆಗಿರುವಾಗ ಈ ಜಾಗ ನಿನ್ನದೆನ್ನಲು ನೀನ್ ಯಾರು? ಪ್ರಾಂತ್ಯ ನಿಂದಾಗಿರ್ಬೋದು, ಇಡೀ ಬೆಂಗಳೂರೇ ನಂದು. ಲ್ಯಾಂಡ್ ಮಾಫಿಯಾ ನನ್ ಕೈಲಿದೆ. ಸಚಿವೆ, ಪಂಚ ಈ ಕಡೆ ಬಾ. ಆ ಮೂರ್ಖ ಲ್ಯಾಂಡ್ ಮಾಫಿಯಾ ಎನ್ನುವ ಪದವನ್ನು ಪ್ರಯೋಗ ಮಾಡಿದನಲ್ಲ, ಏನು ಹಾಗೆಂದರೆ? ಲ್ಯಾಂಡ್ ಮಾಫಿಯಾ ಅಂದ್ರೆ ಒಬ್ಬರ ಜಾಗನ ಇನ್ನೊಬ್ರು ಗುಳುಂ ಮಾಡ್ಕೊಳ್ಳೋದು. ಅಯ್ಯೋ ಶಿವನೇ, ಇದು ಅನ್ಯಾಯವಲ್ಲವೇ? ಏನ್ ಮಾಡಕ್ಕಾಗತ್ತೆ? ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಬೇಕಾದವ್ರು ಕುಮ್ಮಕ್ಕೊತ್ತು ಬೇಕಾದ ಪೇಪರ್ಗಳನ್ನ ರೆಡಿ ಮಾಡ್ಕೋತಾರೆ. ಇಷ್ಟೆಲ್ಲ ಅಚಾತುರ್ಯ ಅನಾಚಾರಗಳು ನಡೀತಾ ಇದ್ರು ನನ್ನ ಗಮನಕ್ಕೆ ತರಲಿಲ್ಲ ಬೇಕೆ? ಏನ್ ಮಾಡಕ್ಕಾಗತ್ತೆ ಪ್ರಭು, ನೀವಿದ್ದಿದ್ದೆ 200 ವರ್ಷಗಳ ಹಿಂದೆ. ನಾನು ಬದುಕುತ್ತಿರುವುದು ಕೂಡ ಅದೇ ಕಾಲಘಟ್ಟದಲ್ಲೇ. ಯಾರಲ್ಲೇ ಹೇಳಿ ಮಹಾಪ್ರಭು. ಈ ಕೂಡಲೇ ಈ ಜಾಗದಿಂದ ಅವನನ್ನು ತೊಲಗಲು ಹೇಳಿ, ಇಲ್ಲದಿದ್ದರೆ ನನ್ನ ಕಿರುಗತ್ತಿಗೆ ಸಿಕ್ಕು ಅವನ ಕಿರುನಾಲಿಗೆಯನ್ನೇ ಕಳ್ಕೊಂಡಾನು. ಅಯ್ಯೋ ಬಾರ ನೋಡಪ್ಪ, ಅವನು ತಲೆ ಕೆಟ್ಟು ಮೆಂಟಲ್ ತರ ಆಡ್ತಿದ್ದಾನೆ. ನೀನ್ ಈಗ ಸ್ವಲ್ಪ ಹೊತ್ತು ಜಾಗ ಖಾಲಿ ಮಾಡಿರೋ, ಆ ತುಗುಳಕ್ ಹೋದ್ಮೇಲೆ ಬರುವಂತೆ. ನಾನ್ಯಾಕೆ ಹೋಗ್ಬೇಕು? ನಾನು ಹೋಗೋದಿಲ್ಲ. ಬಿಟ್ಲ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಜನಕ್ಕೆ ಅರ್ಥನೇ ಆಗಲ್ವಲ್ಲ. ಈಟಿಂದ ಮೀಟು ಬಿಡ್ಲ? ಮೀಟ್ಯಾ? ಮೀಟು ನೋಡೋಣ. ಏನಾಯ್ತು? ಅವನ ಬಳಿ ಗಣ್ಣಿರುವುದು. ಗನ್ನೆ? ಸಚಿವೆ, ಹಾಗೆಂದರೆ ಅದೊಂಥರ ಶಸ್ತ್ರ. ಇದರಿಂದ ಡಮ್ ಅನ್ಸಿದ್ರೆ ಚಟ ಸೇರ್ಕೊಂಡ್ಬಿಡ್ತೀಯಾ? ನಮ್ಮ ಫಿರಂಗಿಯ ಮಗ ಮರಿ ಫಿರಂಗಿ ಒಂಥರ ಹಾಗೇನೆ. ಹರ ಹರ ಮಹಾದೇವ್, ಬೇಗ ಬೇಗ ಅರಮನೆ ಸೇರ್ಕಳೆ. ಪ್ರಭು, ನೀವು ಆ ರಸ್ತೆಗೆ ಹೋಗಬಾರದಿತ್ತು. ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟಿರಿ. ರಾಜನರ್ತಕಿಯಾಗಿ ನಾನು ಒಂದು ಮಾತು ಹೇಳುತ್ತೇನೆ, ನೀವು ಇಲ್ಲಿಯೇ ಇದ್ದು ಬಿಡಿ. ನಿಮಗೆ ಬೇಕಾದಾಗ ನಾನು ನರ್ತಿಸಿ ನಿಮ್ಮನ್ನು ರಂಜಿಸುತ್ತೇನೆ. ನನ್ನ ರಾಜ್ಯದಲ್ಲಿ ಇಷ್ಟೆಲ್ಲ ಅನ್ಯಾಯ ಅಕ್ರಮಗಳು ನಡೆಯುತ್ತಿದ್ದರೂ ಅವನ್ನೆಲ್ಲ ಬಿಟ್ಟು ನಿನ್ನ ರಂಜನೆ ಬೋಧನೆ ಪ್ರಚೋದನೆಯನ್ನು ನೋಡಿಕೊಂಡಿರಲೇ. ಆಗದಾಗದು, ನಮ್ಮಿಂದಾಗದು. ಪ್ರಭು, ನೀವು ಅವರ ಸುದ್ದಿಗೆ ಹೋಗಬಾರದೆಂದು ನಮಗಾಗಲೇ ದೂರವಾಣಿ ಕರೆ ಬಂದಿತ್ತು. ಓ ನನ್ನ ರಾಣಿ, ಶ್ರೀವಾಣಿ ಎಂದು ನಾಮಕರಣವನ್ನು ಮಾಡಿಕೊಂಡು ಅದು ಯಾವುದೋ ಸುಡುಗಾಡು ದೂರವಾಣಿ ಕೆರೆಗೆ ಹೆದರಿಕೊಂಡು ಕೂತಿರುವೆಲ್ಲ. ನಿನಗಿದು ತರವಲ್ಲ, ತೆಗಿ. ಹಾಗಲ್ಲ ಪ್ರಭು, ಅವರ ಬಳಿ ತುಂಬಾ ಜನ ಗೂಂಡಾಗಳಿದ್ದಾರಂತೆ. ಇದ್ದರೇನಂತೆ? ನಮ್ಮ ಬಳಿಯೂ 2 ರಾಜಭಟರಿರುವಲ್ಲ, ಅವರ ಕೈಯಲ್ಲಿ ಮೊಳಗುದ್ದದ ಈಟಿ ಇರುವುದಲ್ಲ. ಯಾರಲ್ಲಿ? ಅಲ್ಲಿ ಯಾರು ಇಲ್ಲ, ನಾವಿಲ್ಲೇ ಇದ್ದೇವೆ. ಸಾಕ್ ಸುಮ್ನಿರಯ್ಯ. ಯಾರ್ದು ಮಾತನಾಡಿತ್ತು? ದಾರಿಯಲ್ಲಿ ಹೋದ ದಾಸಿ. ಇನ್ನೊಮ್ಮೆ ಆ ದಾಸಿ ಸಿಕ್ಕಲಿ, ನನ್ನ ಕಿರುಗತ್ತಿಯಿಂದ ಅವಳ ನಾಲಿಗೆಯನ್ನು ಕಿತ್ತು ನರಿಗಳಿಗೆ ಹಂಚಿಬಿಡಬೇಕು. ಎಲ್ಲ ಇದ್ದು ನೀವು ಹೆದರಿ ಓಡಿ ಬಂದದ್ದಾದ್ರೂ ಯಾಕೆ? ಆ ನರಮಾನವ ನಮಗೆ ಮರಿಫಿರಂಗಿಯನ್ನು ತೋರಿಸಿ ಯಾಮಾರಿಸಿ ಬಿಟ್ಟನು. असल फिसल का कमजा चढ़ गया मेहनत पड़े असुबुर की अंडा कास के रे ले ಪಾಂಡ್ರಂಗ ಏನ ನೀನ್ ಈ ವೇಷ? ಯಾರದು ಪಾಂಡುರಂಗ? ನಾನು ಶ್ರೀರಂಗ, ನಮ್ಮ ಗಂಡುಗಲಿ ವಂಶದ ಧೀರ ದೊರೆ. ಆಯ್ತಪ್ಪ, ನಾಟಕ ಮುಗಿದಾದ್ಮೇಲೆ ಬಟ್ಟೆ ಬಿಚ್ಚಾಕು, ನೋಡಕ್ ಆಗ್ತಾ ಇಲ್ಲ. ಬಾಯಿಗೆ ಬಂದಂತೆ ಬಡಬಡಿಸಿದರು ಮೊನ್ನೆ ಬಿಚ್ಚಿ ಬಿಸಾಕಲು ನಾನು ಧರಿಸಿರುವುದು ನೀನು ಧರಿಸಿರುವಂತ ಸಾಮಾನ್ಯ ಉಡುಪೆ. ಇದು ನಮ್ಮ ಮೈಗಂಟಿದ ಚರ್ಮ. ಆಯ್ತಪ್ಪ, ಆಧುನಿಕ ಕರ್ಣ. ಈ ಸೈಟ್ ಸಂಬಂಧಪಟ್ಟ ರೆಕಾರ್ಡ್ಸ್ ನಿನ್ನ ಹತ್ರ ಇದೆಯಾ? ಸಚಿವೆ, ಹೇಳಿ ಪ್ರಭುಗಳೇ. ಆ ಪರಂಗಿಯವನು ಅದೇನೋ ರೆಕಾರ್ಡ್ಸು ಎನ್ನುವ ಪದವನ್ನು ಪ್ರಯೋಗಿಸಿದನಲ್ಲ, ಏನು ಹಾಗೆಂದರೆ? ರೆಕಾರ್ಡ್ ಅಂದ್ರೆ ಜಮೀನಿಗೆ ಸಂಬಂಧಪಟ್ಟ ಪತ್ರಗಳು. ನಮ್ಮ ಬಳಿ ಇದ್ದರೆ ಒಮ್ಮೆ ಅವನಿಗೆ ತೋರಿಸು. ನಮ್ಮ ಹತ್ರ ಇದ್ರೆ ತಾನೆ ತೋರ್ಸೋದಕ್ಕೆ. ಆ ಜಮೀನಿಗೆ ಸಂಬಂಧಪಟ್ಟ ಪೇಪರ್ಸ್ ಎಲ್ಲ ಇವ್ರ ಹತ್ರ ಇದೆ, ಅದ್ರ ಜೆರಾಕ್ಸ್ ನಮಗೆ ತೋರಿಸಿದ್ದಾರೆ. ಸಚಿವೆ, ಆ ಪರಂಗಿಯವನು ಅದೇನೋ ಜೆರಾಕ್ಸು ಎಂಬ ಪದ ಪ್ರಯೋಗಿಸಿದನಲ್ಲ, ಏನು ಹಾಗೆಂದೆ? ಜೆರಾಕ್ಸು ಅಂದರೆ ಅಚ್ಚು, ಅಸಲಿ ಪತ್ರದ ನಕಲು. ಏನು? ನಮಗೆ ಎಲ್ಲವೂ ಅಯೋಮಯವಾಗುತ್ತಿದೆ. ಈಗ ನಾವು ಮಾಡಬೇಕಾಗಿರುವುದು ಏನು? ನೀನೇನು ಮಾಡ್ಬೇಡಪ್ಪ, ಇವ್ರ ಜಮೀನ್ ತಂಟೆಗೆ ಹೋಗ್ಬೇಡ. ಕತ್ತಿ ಇಟ್ಕೊಂಡ್ ಬಂದ್ಬಿಟ್ರೆ ನಾವೇನ್ ಸುಮ್ಮನೆ ಬಿಟ್ಬಿಡ್ತೀವ? ಪೊಲೀಸ್ ಸ್ಟೇಷನ್ ಎಳ್ಕೊಂಡು ಹೋಗಿ ಒದಿತೀವಿ. ನನ್ನನ್ನು ಒದೆಯುವ ಮಾತು ಒತ್ತಟ್ಟಿಗಿರಲಿ. ಸಚಿವೆ, ಅದೇನೋ ಪೊಲೀಸ್ ಸ್ಟೇಷನ್ ಎಂಬ ಪದ ಪ್ರಯೋಗಿಸಿದನಲ್ಲ, ಹಾಗೆಂದರೇನು? ಅಂದ್ರೆ ನಮ್ಮ ಅರಮನೆ ನೆಲಮಾಳಿಗೆನಲ್ಲಿ ಕಾರಾಗೃಹ ಇಟ್ಟಿದೀವಲ್ಲ, ಅದನ್ನ ಅವ್ರ ಆಂಗ್ಲ ಭಾಷೆನಲ್ಲಿ ಪೊಲೀಸ್ ಸ್ಟೇಷನ್ ಅಂತಾರೆ. ನನ್ನ ರಾಜ್ಯದಲ್ಲಿ ಈ ಪರಂಗಿಯವನಿಗೆ ಸೆರೆಮನೆ ಕಟ್ಟಲು ಬಿಟ್ಟದ್ದಾರೋ? ಯಾರಲ್ಲಿ? ಹೇಳಿ ಮಹಾಪ್ರಭು. ಮೊದಲು
ಆ ಫಿರಂಗಿ ಅವನನ್ನು ಎಳೆದು ದ್ವಾರದ ಬಳಿ ಬಿಟ್ಟರು. ಹಾಗಾಗುವುದಿಲ್ಲ ಮಹಾಪ್ರಭು. ಅದೇಕೆ? ಅವರು ಕಾನೂನಿನ ಸಂರಕ್ಷಕರು, ನಮ್ಮನ್ನು ಕಾಯುವ ಅಧಿಕಾರಿಗಳು. ಹಾಗೆಂದ ಮಾತ್ರಕ್ಕೆ ತಂದೆಯ ಸಮಾನನಾದ ಈ ರಾಜನ ಜಮೀನಿಗೆ ಕೈ ಇಕ್ಕುವುದು ಎಂದರೆ ನಾನಾರ ಬಳಿ ದೂರು ಕೊಡುವುದು? ನೋಡಿ ಸ್ವಾಮಿ, ನೀವ್ ಯಾವ ನಾಟಕದ ಕಂಪ್ನಿಯವರೋ ನನಗೆ ಗೊತ್ತಿಲ್ಲ. ನನ್ ಜಾಗದ ತಂಟೆಗೆ ಬಂದ್ರೆ ನಾನ್ ಸುಮ್ನೆ ಇರಲ್ಲ. ಮುಚ್ಚು ಬಾಯಿ ಅವಿವೇಕಿ. ಹೆಚ್ಚು ಮಾತಾಡಿದರೆ ಕತ್ತಿಯಿಂದ ತಿವಿದುಕೊಂಡೇನು. ನೀನು ನನ್ನದೆಂದು ಹೇಳ್ತಿರುವ ಜಮೀನು ನಮ್ಮ ಪೂರ್ವಜರಿಗೆ ಸಂಬಂಧಿಸಿದ್ದು. ಬರೀ ಆ ಜಮೀನು ಏನು ಬಂತು, ಅದರ ಆಜು ಬಾಜು ಅಕ್ಕಪಕ್ಕ ಇರುವ ಎಲ್ಲಾ ಜಮೀನುಗಳು ನಮ್ಮ ವಂಶಕ್ಕೆ ಸೇರಿದ್ದು. ನಿನಗೆ ಜಾಗ ಬೇಕೇ ಬೇಕು ಎಂದಾದಲ್ಲಿ ಪಕ್ಕದ ರಾಜ್ಯಕ್ಕೆ ದಂಡಯಾತ್ರೆ ಹೋಗಿ ಅಲ್ಲಿ ಬೇಕಾದ್ರೆ ಜಾಗವನ್ನು ಸಂಪಾದನೆ ಮಾಡಿಕೊ. ಸರ್, ಇವ್ರಿಗೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ತೋರಿಸಿ ಸರ್ ನಿಮ್ ವರ್ಷನ. ಸುಮ್ಮನೆ ಲೇ ಪಾಂಡ್ರಂಗ, ಇವ್ರ ತಂಟೆಗೆ ಹೋದ್ರೆ ನಂಗೆ ಸುಮ್ಮನೆ ಇರೋದಿಲ್ಲ. ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಕುನ್ನಿ ಅದೇನು ಮಾಡ್ದೆ? ಕತ್ತಿಯನ್ನು ಹಿಡಿದು ನನ್ನೊಂದಿಗೆ ಹೋರಾಡಿದಿ ಏನು? ಇದೆಲ್ಲ ಆ ಕಾಲದಲ್ಲೇ ಆಗೋಯ್ತು ಕಣ. ಇವಾಗೆಲ್ಲ ಏನಿದ್ರೇನು ಇದು ನೋಡು. ನಿತ್ಯವೂ ದೊಡ್ಡ ದೊಡ್ಡ ಫಿರಂಗಿಯೊಂದಿಗೆ ಬಡಿದಾಡುವ ನನಗೆ ನಿನ್ನ ಮರಿ ಫಿರಂಗಿಯನ್ನು ತೋರಿಸಿ ಹೆದರಿಸಲು ಬಂದಿರುವೆಯಲ್ಲ. ಇಕ್ಕು ನನ್ನದೆಗೆ ಗುರಿಯನ್ನು. ಅದೇನು ಮಾಡುತ್ತೀಯೋ ಮಾಡು. ಬೇಡ ಪಾಂಡ್ರಂಗ, ನಾನು ಶ್ರೀರಂಗ. ಊರ್ ಎಣಿಸ್ತೀನಿ. ಅಷ್ಟ್ರಲ್ಲಿ ತಪ್ಪಾಯ್ತು ಅಂತ ಒಪ್ಕೊಂಡ್ಬಿಡು. ನಾನೇಕೆ ತಪ್ಪನ್ನು ಒಪ್ಪಿಕೊಳ್ಳಲಿ? 1 2 3. ಬಸ್ ಏನಾಯ್ತು? ಯವ್ವ ಮಾಯವತ್ತೆ, ಕರ್ಕೊಂಡು ಹೋಗಂದ್ರೆ ನನ್ನೊಬ್ಬನೇ ಕರ್ಕೊಂಡು ಹೋಗ್ಬಿಟ್ಟಿದ್ಯಲ್ಲ. ನನ್ನ ಸುತ್ತಮುತ್ತ ಬದುಕೋ ಜನಗಳನ್ನು ಕೂಡ ಕರ್ಕೊಂಡು ಹೋಗ್ಬೇಕು ತಾನೆ. ಆ ಶಿಶುಪಾಲ ನಾನು ಯಾರು ಅಂತ ಕಂಡಿಡಿಯಕ್ಕಾಗ್ದೇನೆ ನನಗೆ ಗುಂಡು ಹಾಸಕ್ ಹೋಗ್ಬಿಟ್ಟಿದ್ದ. ಏನೋ ಗಟ್ಟಿ ಪಿಂಡ ಬದುಕೊಂಡ್ಬಿಟ್ಟ. ಇಲ್ಲಾಂದ್ರೆ ಅನ್ಯಾಯ ಕನ್ಸಲ್ಲೇ ಸತ್ತೋಗ್ಬಿಟ್ಟಿದ್ನಲ್ಲವ. ಅದಕ್ಕೆ ಬಾಸ್, ಈ ಕಾಲದವರು ಆ ಕಾಲಕ್ಕೆ ಹೋಗ್ಬಾರ್ದು. ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ. ಬನ್ನಿ ಲಿಟಿಗೇಷನ್ ಸೈಟ್ ನೋಡ್ಕೊಂಡ್ ಬರೋಣ.